ಹಿಂದಿ ನಿಜವಾಗಿಯೂ ಎಲ್ಲಾ ಭಾರತೀಯರ ಭಾಷೆನ ಅಥವಾ ರಾಜಕೀಯವಾಗಿ ಒಂದು ಸಮುದಾಯದ ಭಾಷೆಯಾಗಿ ರೂಪಿಸಲ್ಪಟ್ಟಿದೆಯಾ? ಹೇಗೆ ಜನರ ಮೂಲಭೂತ ಅಗತ್ಯಗಳನ್ನ ನಿರ್ಲಕ್ಷಿಸುವ ಹಾಗೆ ಮಾಡಿ ಅವರನ್ನ ಹಿಂದಿ ಹಿಂದೆ ಬ್ಯುಸಿ ಮಾಡಲಾಗಿದೆ. ಭಾರತದ ಹಲವು ರಾಜ್ಯಗಳಲ್ಲಿ ಹಿಂದಿಯನ್ನ ವ್ಯಾಪಕವಾಗಿ ಮಾತನಾಡೋದು ಹೌದಾದ್ರೂ ಕೂಡ ಏಕತೆಯ ಬದಲು ವಿಭಜನೆಯ ಭಾಷೆಯಾಗಿ ಯಾಕದನ್ನು ಬಳಸಲಾಗ್ತಾ ಇದೆ? ವೈವಿಧ್ಯಮಯ ಭಾಷಾ ಪರಂಪರೆಗಿಂತ ಒಂದು ಭಾಷೆಗೆ ಆದ್ಯತೆಯನ್ನ ನೀಡೋ ಮೂಲಕ ರಾಷ್ಟ್ರ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇದೆಯಾ? ಹಿಂದಿಯನ್ನ ಪ್ರಬಲ ಭಾಷೆಯಾಗಿ ಪ್ರಚಾರ ಮಾಡೋದು ಪ್ರಾದೇಶಿಕ ಮತ್ತೆ ಮಾತೃಭಾಷೆಗಳ ಮಹತ್ವಕ್ಕೆ ಧಕ್ಕೆ ತರೋದಿಲ್ವಾ? ಭಾರತದಂತಹ ಬಹುಭಾಷಾ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ತಮ್ಮ ಮಾತೃಭಾಷೆಗಿಂತ ಹಿಂದಿಗೇನೆ ಆದ್ಯತೆ ನೀಡಬೇಕು ಅಂತ ನಿರೀಕ್ಷೆ ಮಾಡೋದು ನ್ಯಾಯನಾ? ಹಿಂದಿ ಹೆಸರಲ್ಲಿ ನಡೀತಾ ಇರುವಂತಹ ಹಿಂದುತ್ವ ರಾಜಕೀಯದ ಆಟ ಒಂದೊಂದಾಗಿ ಬಯಲಾಗ್ತಾ ಇರುವಾಗ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆ ಬೆಂಬಲಿಸಿ. ಹಿಂದಿ ಹೇರಿಕೆ ಮೂಲಕ ನಡೀತಾ ಇರುವಂತಹ ರಾಜಕೀಯದ ಬಗ್ಗೆ ನೀವೇನು ಹೇಳ್ತೀರಿ, ಏನ್ ಅಭಿಪ್ರಾಯ ಇದೆ ನಿಮಗೆ, ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಮನುಷ್ಯನ ವಿಕಾಸದೊಂದಿಗೆನೇ ಭಾಷೆಯ ಬೆಳವಣಿಗೆ ಕೂಡ ಆಗಿದೆ. ಇದು ಲಕ್ಷಾಂತರ ವರ್ಷಗಳಿಂದ ನಡೆದು ಬಂದಂತಹ ಪ್ರಕ್ರಿಯೆ. ಇದರಿಂದಾಗಿ ಪರಸ್ಪರ ಮಾತನಾಡೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಯಿತು. ಕಾಲಾನಂತರದಲ್ಲಿ ಭಾಷೆ ಅಭಿವೃದ್ಧಿಯ ವೇಗಕ್ಕೆ ಅನುಗುಣವಾಗಿ ಸಂವಹನವನ್ನ ಸುಲಭಗೊಳಿಸಲಾಯಿತು. ಆದ್ರೆ ರಾಜಕೀಯ ಎಲ್ಲಾ ರಂಗಗಳನ್ನ ಆವರಿಸಿರುವಾಗ ಭಾಷೆಯು ಅದರಲ್ಲಿ ಸಿಕ್ಕಾಕೊಳ್ಳೋದನ್ನ ತಪ್ಪಿಸೋದಿಕ್ ಸಾಧ್ಯ ಆಗಿಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಹಿಂದಿ ಭಾಷೆ ಎಷ್ಟು ಭಾರತೀಯ ಭಾಷೆಗಳನ್ನ ನುಂಗ್ ಹಾಕಿದೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಅನ್ನೋಂಥ ಪ್ರಶ್ನೆಯನ್ನ ತಮ್ಮ ಟ್ವಿಟರ್ನಲ್ಲಿ ಎತ್ತಿದ್ದಾರೆ. ಗಢ್ವಾಲಿ, ಕುಮವಾನಿ, ಮಗಾಹಿ, ಅವಧಿ, ಮೈಥಿಲಿ, ಭೋಜ್ಪುರಿ, ಬ್ರಜ್, ಬುಂಡೇಲಿ ಇತ್ಯಾದಿ ಸ್ಥಳೀಯ ಭಾಷೆಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪ್ರಸ್ತುತ ತಮಿಳುನಾಡಿಗೆ ರೈಸಿಂಗ್ ಇಂಡಿಯಾ ಯೋಜನೆಯಡಿಯಲ್ಲಿ ಪ್ರಧಾನಮಂತ್ರಿ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಲು 2152 ಕೋಟಿ ರೂಪಾಯಿಗಳನ್ನು ತಡೆ ಹಿಡಿದಿದೆ. ಸಮಗ್ರ ಶಿಕ್ಷಾ ಅಭಿಯಾನದಡಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ನಿಯಮದ ಕಡ್ಡಾಯ ಹೇರಿಕೆಯನ್ನು ತಮಿಳುನಾಡು ಸರ್ಕಾರ ಒಪ್ಪಿಕೊಳ್ಳೋದಕ್ಕೆ ಬಯಸೋದಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯ ತ್ರಿಭಾಷಾ ನಿಯಮದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ 3 ಭಾಷೆಗಳನ್ನ ಕಲಿಬೇಕು ಅಂತಿದೆ. 2 ಭಾರತೀಯ ಭಾಷೆಗಳಲ್ಲಿ ಒಂದು ಸ್ಥಳೀಯ ಭಾಷೆಯೂ ಕೂಡ ಆಗಿರಬಹುದು, ಮತ್ತೆ ಇಂಗ್ಲಿಷ್ ಭಾಷೆಯನ್ನ ಕಲಿಯೋದು ಕೂಡ ಕಡ್ಡಾಯ ಆಗಿದೆ. ಭಾರತೀಯ ಭಾಷೆಗಳಲ್ಲಿ ಹಿಂದಿ ಭಾಷೆಯನ್ನ ನಿರ್ದಿಷ್ಟವಾಗಿ ಹೆಸರಿಸಲಾಗಿಲ್ಲ. ಭವಿಷ್ಯದಲ್ಲಿ ಹಿಂದಿಯ ಅನಿವಾರ್ಯತೆಯ ಬಗ್ಗೆ ಪ್ರತಿಭಟನೆಯ ಧ್ವನಿಗಳೆದ್ದಿವೆ. ಈ ಪ್ರತಿಭಟನೆಯಿಂದಾಗಿ ತಮಿಳುನಾಡಿನ ರೈಲು ನಿಲ್ದಾಣದಲ್ಲಿ ಬೋರ್ಡ್ನಲ್ಲಿ ಬರೆಯಲಾದಂತಹ ಹಿಂದಿ ಪದಗಳ ಮೇಲೆ ಕಪ್ಪು ಬಣ್ಣ ಬಳಿಯಲಾಗಿದೆ. ಅಲ್ಲಿ ಹಿಂದಿ ಭಾಷೆಯ ವಿರುದ್ಧ ಕಠೋರ ನಿಲುವು ವ್ಯಕ್ತ ಆಗ್ತಾ ಇದೆ. ಈಗ ಮತ್ತೊಂದು ರಾಜಕೀಯ ಉದಾಹರಣೆ ನಮ್ಮ ಮುಂದಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಉರ್ದು ಭಾಷೆಯ ವಿರುದ್ಧ ಕಠೋರ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಈ ಜನರು ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಾಲೆಗಳಲ್ಲಿ ಶಿಕ್ಷಣವನ್ನ ನೀಡ್ತಾರೆ ಮತ್ತು ಸರ್ಕಾರ ಇತರರ ಮಕ್ಕಳಿಗೆ ಆ ಸೌಲಭ್ಯ ಒದಗಿಸೋದಕ್ಕೆ ಬಯಸಿದ್ರೆ ಉರ್ದು ಕಲಿಸಿ ಅಂತ ಹೇಳ್ತಾರೆ. ಉರ್ದು ಕಲಿಸಿ ಮಕ್ಕಳನ್ನ ಮೌಲ್ವಿಗಳನ್ನಾಗಿ ಮಾಡೋದಿಕ್ಕೆ ನೋಡ್ತಾರೆ ಅಂತ SP ವಿರುದ್ಧ ಆದಿತ್ಯನಾಥ್ ಹರಿಹಾಯ್ದಿದ್ದಾರೆ. ನಿಜ ಏನು ಅಂತಂದ್ರೆ ಕೋಮುವಾದ ಉರ್ದುವಿನ ಕೊಡುಗೆ ಅಲ್ಲ. ಉರ್ದು ಭಾಷೆಯನ್ನ ಕಲಿಯೋದ್ರಿಂದ ಯಾರು ಮೌಲ್ವಿಗಳಾಗೋದಿಲ್ಲ. ಹಾಗೇನೆ ಸಂಸ್ಕೃತವನ್ನ ಕಲಿಯೋದ್ರಿಂದ ಕೂಡ ಯಾರು ಪುರೋಹಿತರಾಗೋದಿಲ್ಲ. ಈ ರೀತಿ ಭಾಷೆಯನ್ನ ಸಾಂಪ್ರದಾಯಿಕತೆಗೆ ಸೀಮಿತಗೊಳಿಸುವಂತಹ ರಾಜಕೀಯದಲ್ಲಿ ಇರೋದು ಮೂರ್ಖತನ ಮತ್ತೆ ಕೋಮುವಾದ. ಅದು ಕೋಮುವಾದಿ ಚಿಂತನೆ ಹಿಂದಿ, ಉರ್ದು ಅಥವಾ ಇಂಗ್ಲಿಷ್ನಿಂದ ಹುಟ್ಟೋದಿಲ್ಲ. ಬದಲಿಗೆ ಹಿಂದೂ ಮತ್ತೆ ಮುಸ್ಲಿಂ ಕೋಮುವಾದ ಹಿಂದಿ ಮತ್ತೆ ಉರ್ದುವನ್ನ ಹತಾರವನ್ನಾಗಿ ಮಾಡಿಕೊಂಡಿತ್ತು ಮತ್ತು ಅದೇ ರೀತಿಯಲ್ಲಿ ಬಳಸಿತು. ದೀರ್ಘಕಾಲದಿಂದ ಹಿಂದಿ ಮತ್ತೆ ಉರ್ದುವನ್ನ ಬೇರ್ಪಡಿಸೋದಿಕ್ಕೆ ವ್ಯರ್ಥ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಉರ್ದು ಭಾಷೆಯ ಬಗೆಗಿನ ಕಠೋರ ನಿಲುವಿಗೆ ಸೌಮ್ಯವಾದಂತಹ ಧ್ವನಿಯಲ್ಲಿ ಪ್ರತಿಭಟನೆಯ ಧ್ವನಿಗಳೆದ್ದು ಅದು ಕೇವಲ ಭಾಷೆಯ ವಿಷಯ ಆಗಿತ್ತು. ಆದ್ರೆ ರಾಜಕೀಯ ಅದಕ್ಕೆ ಧಾರ್ಮಿಕ ಬಣ್ಣವನ್ನ ನೀಡಿತು. ಒಡೆದಾಳುವಂತಹ ನೀತಿಯನ್ನ ಅಳವಡಿಸಿಕೊಂಡಂತಹ ಮತ್ತೊಂದು ಭಾಷೆ ಇತ್ತು. ಇಂಗ್ಲಿಷ್ ಭಾಷೆ ಹೊರಗಿನಿಂದ ಬಂತು. ಕಾಲ ಕಳೆದ ಹಾಗೆ ಅಧಿಕೃತವಾಗಿ ಎಲ್ಲಾ ಸಂದರ್ಭಗಳಲ್ಲಿ ದೇವನಾಗರಿ ಹಿಂದಿಗಿಂತ ಇಂಗ್ಲಿಷ್ ಭಾಷೆಗೆ ಆದ್ಯತೆಯನ್ನ ನೀಡಲಾಯಿತು ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಇಂಗ್ಲಿಷ್ ಅನ್ನ ಕಲಿಸಲಾಗ್ತಾ ಇತ್ತು ಮತ್ತು ಅಧ್ಯಯನ ಮಾಡಲಾಗ್ತಾ ಇತ್ತು. ಮಾತನಾಡುವಂತ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನ ಬಳಸೋದಕ್ಕೆ ಹೆಚ್ಚಿನ ಪ್ರಯತ್ನಗಳನ್ನ ಮಾಡಲಾಯಿತು. ಪೋಷಕರು ತಮ್ಮ ಮಕ್ಕಳು ಇಂಗ್ಲಿಷ್ ಮಾತನಾಡೋದನ್ನ ನೋಡಿ ಹೆಮ್ಮೆ ಪಡ್ತಾರೆ ಮತ್ತೆ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಾಲೆಗಳಲ್ಲಿ ಶಿಕ್ಷಣವನ್ನ ನೀಡೋದು ಸೂಕ್ತ ಅಂತ ಪರಿಗಣಿಸ್ತಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ನ 2011 ವರದಿ 18,000 ಸೀಟ್ಗಳಿಗೆ ಸುಮಾರು 6 ಲಕ್ಷ ಅರ್ಜಿಗಳು ಬಂದಿದ್ರ ಬಗ್ಗೆ ಹೇಳುತ್ತೆ. ಇದು ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಲಭ್ಯ ಇರುವಂತಹ ಸಂಖ್ಯೆಯ 3 ಪಟ್ಟು ಹೆಚ್ಚು. ಹಳೆ ವರದಿಯ ಪ್ರಕಾರ ಭಾರತದಲ್ಲಿ 42% ಮಕ್ಕಳು ಹಿಂದಿ ಮಾಧ್ಯಮದಲ್ಲಿ ಮತ್ತೆ 26% ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಪಡಿತಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಪ್ರಕಟವಾದಂತಹ ಒಂದು ಲೇಖನದ ಪ್ರಕಾರ ಶಿಕ್ಷಣದಲ್ಲಿ ಭಾಷೆ ಕುರಿತಾದಂತಹ ಚರ್ಚೆ ಇಂದಿನದ್ದಲ್ಲ, ಬದಲಾಗಿ ನಮ್ಮ ದೇಶದ ಮೊದಲ ಶಿಕ್ಷಣ ತಜ್ಞ ಮತ್ತೆ ನಂತರ ಭಾರತದ ರಾಷ್ಟ್ರಪತಿಗಳಾದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕಾಲದಲ್ಲೂ ಕೂಡ ನಡೆದಿತ್ತು ಅಂತ ಅದು ವಿವರಿಸುತ್ತೆ. ರಾಧಾಕೃಷ್ಣನ್ ಆಯೋಗ ಹಿಂದಿ ಅಥವಾ ಹಿಂದೂಸ್ತಾನಿಯನ್ನ ಭಾರತದ ಫೆಡರಲ್ ಭಾಷೆಯಾಗಿ ಬೆಂಬಲಿಸಿತ್ತು.
ಇದನ್ನ ಎಲ್ಲ ಆಡಳಿತ, ಶೈಕ್ಷಣಿಕ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಳಸಲಾಗುತ್ತೆ ಮತ್ತೆ ಪ್ರಾದೇಶಿಕ ಭಾಷೆಗಳು ಆಯಾ ಪ್ರಾಂತ್ಯಗಳಲ್ಲಿ ಮುಖ್ಯ ಆಗುತ್ತೆ. ಇಂಗ್ಲಿಷನ್ನ ತಕ್ಷಣನೇ ತ್ಯಜಿಸೋದು ಅಪ್ರಾಯೋಗಿಕ ಅಂತ ಆಯೋಗ ಆ ಒಂದು ಸಮಯದಲ್ಲಿ ನಂಬಿತ್ತು. ಎಲ್ಲಾ ಪ್ರಾಂತ್ಯಗಳು ಬದಲಾವಣೆಗೆ ಸಿದ್ಧವಾಗುವವರೆಗೆ ಮತ್ತೆ ಅವರು ಫೆಡರಲ್ ಭಾಷೆಯನ್ನ ಸಾಕಷ್ಟು ಹರಡುವವರೆಗೆ ಇಂಗ್ಲಿಷ್ ಬಳಕೆ ಮುಂದುವರಿಬೇಕಾಗತ್ತೆ ಅಂತ ಹೇಳ್ತು. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 120 ಭಾಷೆಗಳು ಮತ್ತೆ 270 ಮಾತೃಭಾಷೆಗಳಿವೆ. ಜಾಗತಿಕ ವೇದಿಕೆಯಲ್ಲಿ ವ್ಯವಹಾರ ನಿರ್ವಹಿಸೋದಕ್ಕೆ ಭಾರತ ತನ್ನದೇ ಆದಂತಹ ಭಾಷೆಗಳ ಬದಲು ಇಂಗ್ಲಿಷ್ ಅನ್ನ ಅಳವಡಿಸಿಕೊಳ್ತು. ಆದ್ರೆ ದೇಶದಲ್ಲಿನ ಜನರು ತಮ್ಮದೇ ಆದಂತಹ ಭಾಷೆಗಳಲ್ಲಿ ರಾಜಕೀಯವನ್ನ ನೋಡ್ತಾ ಇದ್ದಾರೆ. ಉರ್ದು ರಾಜಕೀಯ ಚರ್ಚೆ ಕಾರಣ ಆಯ್ತು. ಹಿಂದಿ ಹಿಂದೂಗಳ ಭಾಷೆ ಆಯ್ತು. ದಕ್ಷಿಣ ಭಾರತದಲ್ಲಿ ಹಿಂದಿ ಅಗತ್ಯವನ್ನ ಅನುಮಾನಿಸೋದು ರಾಷ್ಟ್ರ ವಿರೋಧಿ ವಿಷಯ ಆಯ್ತು. ಬೆಂಗಳೂರಿನಲ್ಲಿ ಸಾಮಾಜಿಕ ಮಾಧ್ಯಮ ಎಕ್ಸ್ ಬಳಕೆದಾರರೊಬ್ಬರು ಹಿಂದಿ ಬಳಸ್ತಾ ಇದ್ದದನ್ನ ವಿರೋಧಿಸಿ ಕನ್ನಡ ಕಲಿಯದೆ ಬೆಂಗಳೂರಿಗೆ ಬರಬೇಡಿ ಅಂತ ಹೇಳಲಾಯಿತು. ಆ ಮನವಿ ಕುರಿತು ಪ್ರಾರಂಭವಾದಂತಹ ಚರ್ಚೆ ದೇಶದ ಭಾಷೆಗಳ ನಡುವೆ ಬೆಳೆದಿರುವಂತಹ ಈ ಬಿರುಕುಗಳನ್ನ ಸ್ಪಷ್ಟವಾಗಿ ತೋರಿಸಿದೆ. ರಾಜಕೀಯ ಮೊದಲು ಜನರನ್ನ ಬಣ್ಣಗಳ ಆಧಾರದ ಮೇಲೆ ಮತ್ತೆ ಧರ್ಮದ ಹೆಸರಿನಲ್ಲಿ ವಿಭಜಿಸಿತು. ಮತ್ತೆ ಈಗ ಭಾಷೆಗಳ ವಿಭಜನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರ ಏಕೈಕ ಫಲಾನುಭವಿಗಳು ರಾಜಕಾರಣಿಗಳು. ಹಿಂದಿ ಭಾಷಿಕರು ತಮ್ಮ ಭಾಷೆಯ ಬಗ್ಗೆ ಹೆಮ್ಮೆ ಪಡುವಷ್ಟೇ ತಮಿಳು ಭಾಷಿಕರು, ತೆಲುಗು ಭಾಷಿಕರು, ಮರಾಠಿ ಭಾಷಿಕರು ಹೆಮ್ಮೆ ಪಡ್ತಾರೆ. ನಾವು ಕನ್ನಡಿಗರು ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅಷ್ಟೇ ಹೆಮ್ಮೆ ಪಡ್ತೀವಿ. ಇತರ ಎಲ್ಲಾ ಭಾಷೆಗಳನ್ನ ಮಾತಾಡೋರು ಕೂಡ ಅದೇ ಮಟ್ಟದಲ್ಲಿ ಹೆಮ್ಮೆ ಪಡ್ತಾರೆ. ಆದ್ರೆ ಹಿಂದಿ ಇತರ ಭಾಷೆಗಳ ಮೇಲೆ ಅಧಿಕಾರ ಸ್ಥಾಪಿಸುವಂತಹ ರಾಜಕೀಯ ಒಂದು ಇತ್ತೀಚಿನ ವರ್ಷಗಳಲ್ಲಿ ತೀವ್ರ ಆಗ್ಬಿಟ್ಟಿದೆ. ಮತ್ತೆ ನಾವು ಸಾಮಾನ್ಯ ಜನರು ಆ ಒಂದು ಭಾಷೆಯಲ್ಲಿ ರಾಜಕೀಯವನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟಿದೀವಿ. 5 ವರ್ಷಗಳ ಕಾಲ ಅಧಿಕಾರದ ಕುರ್ಚಿಯಲ್ಲಿ ಉಳಿಯೋದಿಕ್ಕೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದಂತಹ ಭಾಷೆಗಳಿಗೆ ರಾಜಕೀಯ ಬಣ್ಣವನ್ನ ನೀಡಲಾಗ್ತಾ ಇದೆ. ರಾಜಕಾರಣಿಗಳು ಅಧಿಕಾರವನ್ನ ಪಡೆಯೋದಿಕ್ಕೆ ಶಿಕ್ಷಣ, ನಿರುದ್ಯೋಗ, ಹಣದುಬ್ಬರ, ಭದ್ರತೆ, ಭ್ರಷ್ಟಾಚಾರ ಇತ್ಯಾದಿ ವಿಷಯಗಳನ್ನ ಎತ್ತೋದೇ ಇಲ್ಲ. ಅವರು ಅವುಗಳ ಬಗ್ಗೆ ಗಮನವನ್ನೇ ಕೊಡೋದಿಲ್ಲ. ಆದ್ರೆ ಅವುಗಳ ಹೊರತಾಗಿ ಇವತ್ತಿನ ಕಾಲದಲ್ಲಿ ಸಮಸ್ಯೆಗಳು ಕೇವಲ ಧಾರ್ಮಿಕ ಆಧಾರದ ಮೇಲೆ ಮಾತ್ರ ರೂಪುಗೊಳ್ತಾ ಇವೆ. ಸಾಮಾನ್ಯ ಜನರು ಈ ಧಾರ್ಮಿಕ ವಿಷಯಗಳಿಗಾಗಿ ತಮ್ಮ ಅಭಿವೃದ್ಧಿಯನ್ನೇ ಕಡೆಗಣಿಸೋದು ಕೂಡ ನಡೆದಿದೆ. ಕವಿ ಧೂಮಿಲ್ ಅವರ ಕವಿತೆ ಭಾಷಾ ಕಿ ರಾತ್ ನಲ್ಲಿ ಬರುವಂತಹ ಸಾಲುಗಳು ಈ ರೀತಿ ಇವೆ. ಈ ನಗರದಲ್ಲಿ ಅಥವಾ ಆ ನಗರದಲ್ಲಿ ಅಂತಂದ್ರೆ ನನ್ನ ಅಥವಾ ನಿಮ್ಮ ನಗರದಲ್ಲಿ ಕೆಲವು ಬುದ್ಧಿವಂತ ಜನರು ಚರ್ಚೆಗಾಗಿ ಹಸಿವಿನ ಬದಲಿಗೆ ಭಾಷೆಯನ್ನ ಇಟ್ಟಿದ್ದಾರೆ. ಹಸಿವಿನಿಂದ ಓಡ್ ಹೋಗುವಂತಹ ಮನುಷ್ಯ ಭಾಷೆಯತ್ತ ಹೊರಳ್ತಾನೆ ಅಂತ ಅವ್ರಿಗೆ ತಿಳಿದಿದೆ. ಹೊಟ್ಟೆ ಬಾಕ ಕೋಪಗೊಂಡಾಗ ಅವನು ತನ್ನ ಬೆರಳುಗಳನ್ನ ತಾನೇ ಕಚ್ಕೊಳ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ರಾಜಕಾರಣ ನಿಜವಾದ ವಿಷಯಗಳಿಂದ, ನಿಜವಾಗಿಯೂ ಕಾಡ್ತಾ ಇರುವಂತಹ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತಹ ಆಟವನ್ನ ಆಡ್ತಾ ಇದೆ. ಇಲ್ಲಿ ಜನರನ್ನ ಅವ್ರಿಗೆ ಬೇಕಾಗಿ ಇರದ ಮತ್ತೊಂದು ವಿಷಯದ ಅಮಲಿನಲ್ಲಿ ಮುಳುಗಿಸೋದ್ರಲ್ಲಿ ಈ ದೇಶದ ರಾಜಕಾರಣ ಪಳಗ್ಬಿಟ್ಟಿದೆ. ಕರೋನಾ ಕಾಲದಲ್ಲಿ ಜನರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಉಸಿರಾಡೋದಕ್ಕೆ ಆಕ್ಸಿಜನ್ ಇರಲಿಲ್ಲ, ಕಾಯಿಲೆಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂಥ ದಾರುಣ ಸ್ಥಿತಿ ಇದ್ದಾಗ ನೀವು ಮನೆಯಿಂದ ಹೊರಗೆ ಬಂದು ತಟ್ಟೆ ಹಿಡಿದು ಅದನ್ನ ಬಾರಿಸಿ, ನೀವು ಬಾಲ್ಕನಿಗೆ ಬಂದು ನಿಮ್ಮ ಮೊಬೈಲ್ನ ಟಾರ್ಚ್ ಅನ್ನ ಆನ್ ಮಾಡಿ ಅಂತ ಹೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡಲಾಯಿತು. ಸಾವಿರಾರು ಕಾರ್ಮಿಕರು ಆಗ ಬೀದಿಗೆ ಬಿದ್ದು 100 ಕಿಲೋಮೀಟರ್ ನಡೆದುಕೊಂಡೇ ತಮ್ಮ ಊರುಗಳಿಗೆ ಹೋಗ್ತಾ ಇದ್ರು. ಅವರಲ್ಲಿ ಅದು ಎಷ್ಟೋ ಮಂದಿ ಊಟ ನೀರಿಲ್ಲದೆ ಬಳಲಿ ಬೆಂಡಾಗಿ ಪ್ರಾಣ ಕೂಡ ಬಿಟ್ಟಿದ್ರು. ಆದ್ರೆ ಜನ ಮಾತ್ರ ತಟ್ಟೆ ಹಿಡಿದು ಬಾರಿಸಿದ್ರು, ಮೊಬೈಲ್ ಟಾರ್ಚ್ ಆನ್ ಮಾಡಿದ್ರು. ಇನ್ನು ಏನೇನೋ ಹುಚ್ಚಾಟಗಳನ್ನೆಲ್ಲ ಆಳುವವರು ಹೇಳ್ದಾಗೆ ಮಾಡಿದ್ರು. ಆ ಕಡೆ ಜನ ಸಾಯ್ತಾ ಇದ್ರು, ಈ ಕಡೆ ಜನ ಹುಚ್ಚಾಗಿ ವರ್ತಿಸ್ತಾ ಇದ್ರು. ನಿರುದ್ಯೋಗ ಕಳೆದ 2-3 ದಶಕಗಳಲ್ಲಿ ಈಗ ಅತಿಯಾಗಿ ಹೆಚ್ಚಾಗಿದೆ. ಲಕ್ಷಗಟ್ಟಲೆ ಯುವ ಜನರು ಹತಾಶರಾಗಿದ್ದಾರೆ. ಲಕ್ಷ ಕೊಟ್ಟು ಪಡೆದಂಥ ಪದವಿಯನ್ನ ಹೇಳೋರು ಕೇಳೋರು ಇಲ್ವಾಗ್ಬಿಟ್ಟಿದೆ. ಆದ್ರೆ ಆಳುವವರು ಮಾತ್ರ ನೀವು ಧರ್ಮವನ್ನ ರಕ್ಷಣೆ ಮಾಡಿ, ನಿಮ್ಮ ಧರ್ಮ ಅಪಾಯದಲ್ಲಿದೆ ಅಂತ ಯುವ ಜನರನ್ನ, ಅವ್ರ ಮನೆಯವರನ್ನ ಬೇರೆದೇ ಅಮಲಿನಲ್ಲಿ ತಿಳಿಸ್ತಾ ಇದ್ದಾರೆ. ಜನ ಅದನ್ನೇ ನಂಬ್ಕೊಂಡು ಬಿಟ್ಟಿದ್ದಾರೆ. ದೇಶದ 9 ಕೋಟಿ ಜನ ಈಗಲೂ ಹಸಿವನ್ನು ನೀಗಿಸೋದಿಕ್ಕೆ ಸರ್ಕಾರ ಕೊಡುವಂತಹ ಧಾನ್ಯದ ಆಸರೆಯಲ್ಲಿದ್ದಾರೆ. ಅವ್ರಿಗೆ ತಿಂಗಳಿಗೆ 5, 7, 10 ಸಾವಿರ ಆದಾಯ ಸಿಗೋದು ಕೂಡ ಕಷ್ಟ ಆಗ್ಬಿಟ್ಟಿದೆ ಈಗ. ಆದ್ರೆ ರಾಜಕಾರಣಿಗಳು ನೀವು ಗೋವನ್ನ ರಕ್ಷಣೆ ಮಾಡಿ, ಗೋವು ಅಪಾಯದಲ್ಲಿದೆ, ಗೋವಿಗಾಗಿ ಹೋರಾಡಿ ಅಂತ ಹೇಳ್ತಾ ಇದ್ದಾರೆ. ಜನರು ಕೂಡ ಅದನ್ನ ನಂಬಿದ್ದಾರೆ. ನಿಮ್ ಸರ್ಕಾರ ಇರುವಾಗಲೇ ಜಗತ್ತಿನಲ್ಲಿ ಅತಿ ಹೆಚ್ಚು ಬೀಫ್ ನಮ್ಮ ದೇಶದಿಂದಾನೇ ರಫ್ತಾಗುತ್ತೆ ಯಾಕೆ ಅಂತ ಇಲ್ಲಿನ ಜನ ಕೇಳೋದಿಲ್ಲ. ಇದು ಬಹಳ ವರ್ಷಗಳಿಂದ ನಡೆದಿದೆ. ಮತ್ತೆ ಈಗ ಭಾಷೆ ಕೂಡ ಅಂಥ ರಾಜಕೀಯ ಆಟದ ಒಂದು ದಾಳ ಆಗಿರೋದು ಕೂಡ ದೊಡ್ಡ ವಿಪರ್ಯಾಸ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.